ವಹಿಸಿ. ಜೆಡಿಎಸ್ ಅಭ್ಯರ್ಥಿ ಹಾಕಿರೋದೇ ಕಾಂಗ್ರೆಸ್ನೊಳಗಿರುವಂತ ಒಂದಷ್ಟು ಶಾಸಕರು ಜೆಡಿಎಸ್ಗೆ ಬೆಂಬಲಿಸಬಹುದು ಅನ್ನೋ ಕಾರಣಕ್ಕಾಗಿ ಅವರು ಯಾವ ವಿಶ್ವಾಸದ ಮೇಲೆ ಕ್ಯಾಂಡಿಡೇಟ್ ನಿಲ್ಲಿಸಿದಾರೋ ನಮಗೆ ಗೊತ್ತಿಲ್ಲ. ಅವರು ಬಿಜೆಪಿಯವ್ರ ಮೇಲೆ ಅತಿಯಾದಂಥ ವಿಶ್ವಾಸ ಇಟ್ಟಿದ್ರು. ಅವರು ಸರ್ಪ್ಲಸ್ ವೋಟ್ ಅವರಲ್ಲಿ ಏನು ಜಾಸ್ತಿ ಬರ್ತವೆ ಅದನ್ನೆಲ್ಲ ಕೊಡ್ತಾರೆ ಅಂತ. ಈಗ ಅವರು ಸರ್ಪ್ಲಸ್ ವೋಟ್ ಜಾಸ್ತಿ ಕೊಡೋದು ಹೆಂಗೂ ಬಿಜೆಪಿ ಅವ್ರಿಗೇನು ಬಂದಿದೆ, JDS ಸೋಲೋದಂತೂ ಗ್ಯಾರಂಟಿ. ಇನ್ನು ನಮ್ಮ ಓಟ್ ಯಾರು ಕೂಡ ಭದ್ರವಾಗಿ ಇರಲಿ ಅಂತೇಳಿ ಅವರು 29 ಕೊಟ್ಟಿದ್ದವರು ಈಗ 30 ಮಾಡ್ಕೊಂಡಿದ್ದಾರೆ. ಈಗ ಇನ್ನೊಬ್ಬ ಸುರೇಶ್ ಒಬ್ಬ ಬಿಟ್ಟು ಇನ್ನೆಲ್ಲರೂ ಬಂದು ವೋಟ್ ಆಗೋಗಿದೆ ಅವ್ರದ್ದು. ನಮ್ಮಲ್ಲಿ ಇನ್ನೂ ನಡೀತಾ ಇದೆ. ಸೊ ನಾನು ಈಗ ಹೋಗಿ ವೋಟ್ ಹಾಕ್ತಕ್ಕಂಥ ಬಿಟ್ಟಂಗೆ ಅಲ್ವೇನ್ರಿ? ಅಲ್ಲಲ್ಲಪ್ಪ, ಬಿಟ್ಟಂಗೆ ತಾನೇ ಅವ್ರೀಗ 29 ಅವರು ಅಲೋಕೇಶನ್ ಮಾಡಿದ್ದು, ಇವ್ರಿಗೆ ಸರ್ಪ್ಲಸ್ ವೋಟ್ ಕೊಡ್ತೀವಿ ಅಂತ ಹೇಳಿದ್ದವರು. ಈಗ ಅದನ್ನು 29 ತೆಗೆದು 30 ಮಾಡಿದ ಮೇಲೆ ಹೆಂಗು JDS ಸೋಲುತ್ತೆ, ಇನ್ನು ಯಾಕೆ ಸುಮ್ಮನೆ ನಮ್ದಾರಿಗೆ ಗಟ್ಟಿ ಇರಲಿ ಅಂತೇಳಿ ಮಾಡ್ಕೊಂಡಿದ್ದಾರೆ. ಪೊಲಿಟಿಕಲ್ ಸ್ಟ್ರಾಟಜಿ, ಅದನ್ನ ಯಾರೇನು ಅಲ್ಲಗಳಿಯಕ್ಕೆ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು. ಜೆಡಿಎಸ್ ಅಭ್ಯರ್ಥಿ ಹಾಕಿರೋದೇ ಕಾಂಗ್ರೆಸ್ನೊಳಗಿರುವಂತ ಒಂದಷ್ಟು ಶಾಸಕರು ಜೆಡಿಎಸ್ಗೆ ಬೆಂಬಲಿಸಬಹುದು ಅನ್ನೋ ಕಾರಣಕ್ಕಾಗಿ ಅವರು ಯಾವ ವಿಶ್ವಾಸದ ಮೇಲೆ ಕ್ಯಾಂಡಿಡೇಟ್ ನಿಲ್ಲಿಸಿದಾರೋ ನಮಗೆ ಗೊತ್ತಿಲ್ಲ. ಅವರು ಬಿಜೆಪಿಯವ್ರ ಮೇಲೆ ಅತಿಯಾದಂಥ ವಿಶ್ವಾಸ ಇಟ್ಟಿದ್ರು. ಅವರು ಸರ್ಪ್ಲಸ್ ವೋಟ್ ಅವರಲ್ಲಿ ಏನು ಜಾಸ್ತಿ ಬರ್ತವೆ ಅದನ್ನೆಲ್ಲ ಕೊಡ್ತಾರೆ ಅಂತ. ಈಗ ಅವರು ಸರ್ಪ್ಲಸ್ ವೋಟ್ ಜಾಸ್ತಿ ಕೊಡೋದು ಹೆಂಗೂ ಬಿಜೆಪಿ ಅವ್ರಿಗೇನು ಬಂದಿದೆ, JDS ಸೋಲೋದಂತೂ ಗ್ಯಾರಂಟಿ. ಇನ್ನು ನಮ್ಮ ಓಟ್ ಯಾರು ಕೂಡ ಭದ್ರವಾಗಿ ಇರಲಿ ಅಂತೇಳಿ ಅವರು 29 ಕೊಟ್ಟಿದ್ದವರು ಈಗ 30 ಮಾಡ್ಕೊಂಡಿದ್ದಾರೆ. ಈಗ ಇನ್ನೊಬ್ಬ ಸುರೇಶ್ ಒಬ್ಬ ಬಿಟ್ಟು ಇನ್ನೆಲ್ಲರೂ ಬಂದು ವೋಟ್ ಆಗೋಗಿದೆ ಅವ್ರದ್ದು. ನಮ್ಮಲ್ಲಿ ಇನ್ನೂ ನಡೀತಾ ಇದೆ. ಸೊ ನಾನು ಈಗ ಹೋಗಿ ವೋಟ್ ಹಾಕ್ತಕ್ಕಂಥ ಬಿಟ್ಟಂಗೆ ಅಲ್ವೇನ್ರಿ? ಅಲ್ಲಲ್ಲಪ್ಪ, ಬಿಟ್ಟಂಗೆ ತಾನೇ ಅವ್ರೀಗ 29 ಅವರು ಅಲೋಕೇಶನ್ ಮಾಡಿದ್ದು, ಇವ್ರಿಗೆ ಸರ್ಪ್ಲಸ್ ವೋಟ್ ಕೊಡ್ತೀವಿ ಅಂತ ಹೇಳಿದ್ದವರು. ಈಗ ಅದನ್ನು 29 ತೆಗೆದು 30 ಮಾಡಿದ ಮೇಲೆ ಹೆಂಗು JDS ಸೋಲುತ್ತೆ, ಇನ್ನು ಯಾಕೆ ಸುಮ್ಮನೆ ನಮ್ದಾರಿಗೆ ಗಟ್ಟಿ ಇರಲಿ ಅಂತೇಳಿ ಮಾಡ್ಕೊಂಡಿದ್ದಾರೆ. ಪೊಲಿಟಿಕಲ್ ಸ್ಟ್ರಾಟಜಿ, ಅದನ್ನ ಯಾರೇನು ಅಲ್ಲಗಳಿಯಕ್ಕೆ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು.